ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್. ಗೈಸ್ ಏನ್ ಗೈಸ್ ಮ್ಯಾಚ್ ಬಾಯಿಗೆ ಬಡ್ಸಿರೋ ಗೈಸ್. ಎಂತ ಮ್ಯಾಚ್ ಇದು ಗ್ರೂಸ್. ಯಪ್ಪ, ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು ಮ್ಯಾಚು. ಪೈಸಾ ವಸೂಲ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿತ್ತು ಮ್ಯಾಚು. ಸೊ ಒಳ್ಳೆ ಕ್ರಿಕೆಟ್ ಪ್ರೇಮಿಗೆ ಮಾತ್ರ ಇಂಥ ಮ್ಯಾಚ್ಗಳನ್ನ ನೋಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತದೆ. ಆದ್ರೆ RCB ಅಭಿಮಾನಿಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಬಾಯಿಗೆ ಬಂದಿರುತ್ತೆ. ಸೊ ಎಂತ ಮ್ಯಾಚ್ಗಳು, ಕೊನೆ ಓವರ್ ಅಲ್ಲ, ಅದು ಲಾಸ್ಟ್ ಓವರ್ ಅಲ್ಲ, ಅದು ಕುರ್ನಾಲ್ ಪಾಂಡ್ಯ ಬೌಲಿಂಗು, ಸೊ ಸ್ಪಿನ್ನರ್ ಬೌಲಿಂಗು ಎಲ್ಲಿ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿರ. ಯಪ್ಪ, ಎಲ್ಲಿಂದ ಮ್ಯಾಚ್ ನಾವು ಎಲ್ಲಿದ್ವಿ. ಸೊ ಎಂತ ಕನ್ವಿನ್ಸಿಂಗ್ ಆಗಿ ಗೆಲ್ಲುವಂತ ಟೈಮ್ ಅಲ್ಲಿ ನಾವು ಈ ಲೆವೆಲ್ಗೆ ಹೊಡ್ಸ್ಕೊಂಡು, ಸೊ ಅದ್ರಲ್ಲೂ ಕೂಡ ಕೊನೆ ಓವರ್ ಅಲ್ಲಿ ನಾವು ಬಾಯಿ ಬಡ್ಸ್ಕೊಂಡು ಗೆದ್ದಿದೀವಿ ಅಂದ್ರೆ, ಸೊ ನಮ್ಮ RCB ಅವ್ರಿಗೆ ಇದೇನು ಹೊಸ್ತಲ್ಲ. ನಮ್ಮ RCB ಅವ್ರಿಗೆ ಬಾಯಿ ಬಡ್ಸ್ಕೊಂಡು ನಾವು ಗೆಲ್ಲೋದು. ಸೊ ಅದು ಕೂಡ ಇವತ್ತು ಡಿಫ್ರೆಂಟ್ ಆಗಿತ್ತು. ಸೊ ಅದ್ರ ಬಗ್ಗೆ ಮ್ಯಾಚ್ ಬಗ್ಗೆ ಒಂದಷ್ಟು ಅನಾಲಿಸಿಸ್ ಮಾಡ್ಕೊಂಡ್ ಬಂದ್ಬಿಡೋಣ ಗೈಸ್. ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಗೈಸ್, ಏನ್ ಗೈಸ್ ಮ್ಯಾಚು. ಹಾರ್ದಿಕ್ ಪಾಂಡ್ಯ ಏನಪ್ಪ, ಇನ್ನ ಮ್ಯಾಚಿನ ಗುಂಗೆಲೆ ಹೋಗಕೈತಲ್ಲ ಗೈಸ್. ಅಷ್ಟು ಸಕಲಾಗಿತ್ತು ಮಾತ್ರ ಮ್ಯಾಚು. ಒಳ್ಳೆ ಮ್ಯಾಚ್ ಅಂದ್ರೆ, ಈಗ ನಾವು ಬರೀ ಕ್ರಿಕೆಟ್ ಮಾತ್ರ ನೋಡ್ತೀವಿ ಅನ್ನೋರಿಗೆ ಮಾತ್ರ ಒಳ್ಳೆ ಮ್ಯಾಚು, ಪೈಸಾ ವಸೂಲ್ ಮ್ಯಾಚು. ಸಖತ್ತಾಗಿತ್ತು. ಕೊನೆ ಬಾಲ್ ಅಂದ್ರೆ ಲಾಸ್ಟ್ ಎರಡು ಬಾಲ್ ವರ್ಗು ಕೂಡ ಡಿಸೈಡ್ ಆಗಿರಲ್ಲ ಯಾರು ಗೆಲ್ತಾರೆ ಅಂತ. ಎಂತ ಮ್ಯಾಚ್ ಗೈಸ್ ಇದು. ಸಖತ್ತಾಗಿತ್ತು ನಿಜವಾಗ್ಲೂ ಮಾತ್ರ, ಅಲ್ಟಿಮೇಟ್ ಮ್ಯಾಚು. ಸೊ ಫಸ್ಟ್ ನಮ್ಮ RCB ಬ್ಯಾಟಿಂಗ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ಬಿಡೋಣ. ಸೊ ಫಸ್ಟ್ ನಮ್ಮ RCB ಟಾಸ್ ನ ಸೋತು ಬ್ಯಾಟಿಂಗ್ ನ ಮಾಡ್ತಾರೆ. ಮುಂಬೈ ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಮಾಡ್ತಾರೆ. ಸೊ ಡ್ಯೂ ಬರುತ್ತೆ, ಮತ್ತೆ ಬೌಲಿಂಗ್ ಪಿಚ್, ಬ್ಯಾಟಿಂಗ್ ಪಿಚ್ ಚೇಂಜಿಂಗ್ ಮಾಡಕ್ಕೆ ಒಳ್ಳೆ ಪಿಚ್ ರೆಡಿ ಇರುತ್ತೆ ಅನ್ಕೊಂಡು ಅವರು ಬೌಲಿಂಗ್ ನ ತಗೊಂಡ್ರು. ಸೊ ಅದೇ ರೀತಿ ಅನ್ಫಾರ್ಚುನೇಟ್ಲಿ ನಮ್ಮ RCB ಅವರು ಬ್ಯಾಟಿಂಗ್ ಮಾಡ್ಲೇಬೇಕಿತ್ತು. ಸೊ ಇನ್ನೇನು ಮಾಡಕ್ ಆಯ್ತಿರ್ಲಿಲ್ಲ. ಸೊ ನಮ್ಮ ಸಾಲ್ಟ್ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಬರ್ತಾರೆ. ಬಟ್ ನಮ್ಮ ಸಾಲ್ಟ್ ಫಸ್ಟ್ ಬಾಲ್ನೇ 4 ಹೊಡ್ಬಿಟ್ಟು ನೆಕ್ಸ್ಟ್ ಬಾಲೇ ಔಟ್ ಆಗ್ಬಿಡ್ತಾರೆ. ಸೊ ಅವ್ರು ಒಂಥರ ಹೊಡೆದಂಗೆನೆ, ಇಲ್ಲಾಂದ್ರೆ ಇಲ್ಲ. ಸೊ ಆ ರೀತಿ ಆಗ್ಬಿಡ್ತಾರೆ. ಸೊ ನೆಕ್ಸ್ಟ್ ನಮ್ಮ ಕಿಂಗ್ ಕೂಡ ನಿತ್ತಾಡ್ಕೊಂಡು ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡೋದು. 67 ರನ್ ನೋಡೋರು, ನಿತ್ತಾಡ್ರು. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲೂ ಕೂಡ ಹೊಡೆದ್ರು. ಸೊ ಅವರು ನಿತ್ತಾಡ್ಲಿಲ್ಲ ಅಂದ್ರೆ ಸೊ ಅಷ್ಟೊಂದೇನ್ ಇದಾಗ್ತಿರ್ಲಿಲ್ಲ. ಮತ್ತೆ ನಮ್ಮ ಪಡಿಕಲ್ಲು ಕೂಡ ಬಂದು, ನಮ್ಮ ಪಡಿಕಲ್ಲು ಒಳ್ಳೆ ಕ್ಯಾಮಿಯನ್ ಆಡೋರು. ಸೊ ಈ ತರ ಕ್ಯಾಮಿಯನ್ ಆಡೋಕ್ಕೋಸ್ಕರ ನಮ್ಮ ಪಡಿಕಲ್ನ ಕರ್ಕೊಂಡ್ಬಂದು ಟೀಮ್ಗೆ ಬಿಟ್ಟಿರೋದು. ಸೊ ಅವ್ರು ಹೇಳ್ಬಿಟ್ಟಿರ್ತಾರೆ ಟೀಮ್ ಮ್ಯಾನೇಜ್ಮೆಂಟ್, ನೀನ್ ಹೆಂಗಾರ ಆಡ್ಕೋಬರು, ಒಟ್ಟ ನಮ್ದು ರನ್ ಬೇಕು. ಸೊ ನೀನ್ ಹೆಂಗಾರ ಹೋಗಿ ಡಮಲ್ ತರ ಬ್ಯಾಟಿಂಗ್ ಆಡ್ಕೊಂಡ್ ಬಾ ಅಂತ ಕಳ್ಸಿರ್ತಾರೆ. ಸೊ ಅದೇ ರೀತಿ ಪಡಿಕಲ್ಲು ಕೂಡ ಅದೇ ರೀತಿ ಇವಾಗ ಈ ಸೀಸನ್ ತೋರಿಸ್ತಿರೋದು. ಸೊ ಈ ಸೀಸನ್ ತೋರಿಸಿಲ್ಲ ಅಂದ್ರೆ ಅವ್ರದ್ದು ಒಂಥರ ಗ್ರಾಫು ಎಲ್ಲೋ ಊಟ ಬಿಡುತ್ತೆ. ಸೊ ಅದೇ ರೀತಿ ಬ್ಯಾಟಿಂಗ್ ಆಡೋದನ್ನ ತೋರಿಸ್ತಾ ಇದಾರೆ. ಸೊ ನೆಕ್ಸ್ಟ್ ನಮ್ಮ ಪಡಿಕಲ್ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ನ ಕೊಟ್ರೆ, ಸೊ ಅದಾದ್ಮೇಲೆ ಬರೋದೇ ನಮ್ಮ ರಜಾತ್ ಪಟ್ಟಿದಾರ್. ಸೊ ನಮ್ಮ ಕ್ಯಾಪ್ಟನ್ ಬರ್ತಾರೆ. ಸೊ ಪಡಿಕಲ್ ಔಟ್ ಆಗ್ತಿದ್ದಂಗೆ ನಮ್ಮ ಕ್ಯಾಪ್ಟನ್ ಬರ್ತಾರೆ. ಸೊ ನಮ್ಮ ಕ್ಯಾಪ್ಟನ್ ಕೂಡ ಒಳ್ಳೆ ಇನ್ನಿಂಗ್ಸ್, ಎಂತ ಇನ್ನಿಂಗ್ಸ್ ನಮ್ಮ ಕ್ಯಾಪ್ಟನ್ದು. ಸೊ 30 ಬಾಲಲ್ಲಿ 60+, ಸೊ 200 ಸ್ಟ್ರೈಕ್ ರೇಟ್ ಹೊಡೆದಿದ್ದಾರೆ. ಸೊ 30+ ಬಾಲ್ 60+ ರನ್ನ. ಸೊ 200 ಸ್ಟ್ರೈಕ್ ರೇಟ್ ಅಲ್ಲಿ ಸೊ ನಮ್ಮ ಪತಿದರ್ ಸಾರಿ ಪಡಿಕಲ್ ಅಲ್ಲ, ಪತಿದರು. ಸೊ ನಮ್ಮ ಕ್ಯಾಪ್ಟನ್ ಸೊ ಎಂತ ಇನ್ನಿಂಗ್ಸ್, ಸಾಕಾದಾಗಿ ಇನ್ನಿಂಗ್ಸ್ ಆಡೋರು. ಸೊ ಅವರು ಒಳ್ಳೆ ಸ್ಪಿನ್ನರ್ಸ್ ಬರೋ ಟೈಮಲ್ಲೇ ಬಂದಿರು. ಸೊ ಗುದ್ದಿ ಬಿಸಾಕೋರು ಸ್ಪಿನ್ನರ್ ಆಗಲಿ ಫಾಸ್ಟ್ ಬೌಲರ್ ಆಗ್ಲಿ. ಸೊ ಇನ್ಫ್ಯಾಕ್ಟ್ ನಮ್ಮ ಕಿಂಗ್ ಕೊಹ್ಲಿ ಅವರು ಮೊದಲನೇ ಅಂದ್ರೆ ಬೂಮ್ರಾ ಬಂದಂತ ಇವಾಗ ಹೇಳಲೇಬೇಕು, ಬೂಮ್ರಾ ಮತ್ತೆ ರೋಹಿತ್ ಶರ್ಮಾ ಅವರು ಕಮ್ಬ್ಯಾಕ್ ಮಾಡಿದ್ದು. ಸೊ ಬೂಮ್ರಾ 3 ಮ್ಯಾಚ್ ಇಂದ ಇರ್ಲಿಲ್ಲ ಅವರು, ಈ ಮ್ಯಾಚ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ರೋಹಿತ್ ಶರ್ಮಾನ ಲಾಸ್ಟ್ ಮ್ಯಾಚ್ ಕುಣಿಸಿರೋ. ಸೊ ಈ ಮ್ಯಾಚ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಬೂಮ್ರಾ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ನಾನು ಕೊಡ್ತಾನೆ ಇರ್ತೀನಿ ಅನ್ಕೊಂಡು ನಮ್ಮ ಕಿಂಗ್ ಅವರು ಬೂಮ್ರಾ ಸೇರ್ಸ್ಕೊಂಡ್ ಕೊಟ್ರು. ಸೊ ಆದ್ರೆ ಬತ್ತಾ ಕೊನೆಯಲ್ಲಿ ಬೂಮ್ರಾ ಅವರು ಯಾರ್ಕರ್ ಹಾಕಿ ನಮ್ನ ಇನ್ನ ಸ್ಕೋರ್ನ ಕಡಿಮೆ ಮಾಡಕ್ಕೆ ಕಟ್ ಹಾಕ್ಬಿಟ್ರು. ಇಲ್ಲಾಂದ್ರೆ ನಾವು ಇನ್ನ ಹೆಚ್ಚು ಕಡಿಮೆ ಒಂದು 35-40 ತನಕ ಹೋಗಿರ್ತಿದ್ವಿ. ಸೊ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಲಾಸ್ಟ್ ಅವರು ಡೆತ್ ಓವರ್ 2 ಓವರ್ ರನ್ನೇ ಬರಲಿಲ್ಲ. ಸೊ ನೆಕ್ಸ್ಟ್ ನಮ್ಮ ಜಿತೇಶ್ ಶರ್ಮಾನು ನಮ್ಮ ಕ್ಯಾಪ್ಟನ್ ಸೇರ್ಕೊಂಡು ಆಡಿದಂತ ನಾಕ್ಸ್ ಎಂತದ್ದು. ಸೊ ಅವರಿಂದನೇ ನಮ್ಮ ಸ್ಕೋರು ಈ ಲೆವೆಲ್ಗೆ ಹೋಗಿರೋಕೆ ಸಾಧ್ಯ. ಯಾಕೆಂದ್ರೆ ಅಂತ ನಾಕ್ಸ್ ನ ಆಡಿದ್ರು ನಮ್ಮ ಕ್ಯಾಪ್ಟನ್ ಮತ್ತೆ ನಮ್ಮ ಜಿತೇಶ್ ಶರ್ಮಾ. ಸೊ ಸಕ್ಕತ್ತಾಗಾಡೋರು ಮಾತ್ರ ಫಸ್ಟ್ ಬ್ಯಾಟಿಂಗ್ ನ. ಸೊ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡು ನಾವು 221 ಹೊಡೆದು ನಾವು ಸೆಕೆಂಡ್ ಬ್ಯಾಟಿಂಗ್ ನಾವು ಅವ್ರಿಗೆ ಟಾರ್ಗೆಟ್ ನ ಕೊಟ್ರೆ 222 ಸೊ ಫಸ್ಟ್ ನಾವು ಕನ್ವಿನ್ಸಿಂಗ್ ಆಗಿ ಇದ್ವಿ ಗೈಸ್. ಏನ್ ಗೈಸ್ ಅದು 90ಗೆ 4 ವಿಕೆಟ್ ಇದ್ರು. ಅದಾದ್ಮೇಲೆ ಬಂದಿದಂತ ಪಾರ್ಟ್ನರ್ಶಿಪ್ ಏನು. ಸೊ ಫಸ್ಟ್ ನಾವು ರೋಹಿತ್ ಶರ್ಮಾನಿಂದ ಬಂದ್ಬಿಡೋಣ. ಸೊ ರೋಹಿತ್ ಶರ್ಮಾ ಅವ್ರು ಹೊಡೆದಿದ್ದೆ 17 ರನ್ನು 9 ಬಾಲ್ಗೆ. ಸೊ ಅವರು ಈ ಸೀಸನ್ ಫುಲ್ ಫಾರ್ಮ್ ಅಲ್ಲೇ ಇಲ್ಲ ಗೈಸ್. ಈ ಸೀಸನ್ ಫುಲ್ ಫಾರ್ಮ್ ಅಲ್ಲೇ ಇಲ್ಲ.
ಫಸ್ಟ್ ಡಕ್ಔಟು, ಆಮೇಲೆ 8 ರನ್ ನೋಡಿದ್ರು, ಆಮೇಲೆ 13 ರನ್ ನೋಡಿದ್ರು, ಇವಾಗ 17 ರನ್ ನೋಡಿದ್ರೆ ಸೊ ಬತ್ತ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಾರೆ. ಸೊ ನಮ್ಗೆ ಒಳ್ಳೇದು. ಬಟ್ ಆದ್ರೆ ನೆಕ್ಸ್ಟ್ ಮ್ಯಾಚ್ ಬೇಕಾದ್ರೆ ಫಾರ್ಮ್ ಬರ್ಲಿ. ಬಟ್ RCB ಮೇಲೆ ಫಾರ್ಮ್ ಬಂದಿಲ್ಲ, ಅದೇ ನಮ್ಗೆ ಒಳ್ಳೇದು. ಸೊ ಅವರು ಕಂಬ್ಯಾಕ್ ಆಗಿದ್ರು, ಹೋದ್ ಮ್ಯಾಚ್ ಕುಣಿಸಿದ್ರು, ಕಂಬ್ಯಾಕ್ ಆಗಿದ್ರು. ಸೊ ಈ ಮ್ಯಾಚು 17 ರನ್ಗೆ ಔಟ್ ಆಗಿದ್ದಾರೆ. ಸೊ ಅದು ನಮ್ಗೆ ಖುಷಿ. ಮತ್ತೆ ಜಾಕ್ಸನ್ ಮತ್ತೆ ರಿಕೆಟ್ ಅನ್ನು ಸೊ ಇವರು ಅಷ್ಟೊಂದಿಗೆ ಕನ್ವಿನ್ಸ್ ಆಗಿ ಕಾಣಲಿಲ್ಲ, ಅವ್ರು ಆಡ್ಲು ಇಲ್ಲ ಆಗುತ್ತೆ. ಸೊ ಸೂರ್ಯಕುಮಾರ್ ಯಾದವ್ ಮತ್ತೆ ತಿಲಕ್ ವರ್ಮಾ ಅವರು ಹೋದ್ ಮ್ಯಾಚ್ ತಿಲಕ್ ವರ್ಮನ ಕುಣ್ಸಿದ್ಕಲ್ಲ ರಿಟೈರ್ಡ್ ಔಟ್ ಕೊಟ್ರು ಇವತ್ತು ನನ್ನೇ ಮಾಡ್ತೀರಾ. ಸೊ ನಾನು ಡೆತ್ ಓವರಲ್ಲಿ ನಾನು ಹೊಡೆಯಕ್ ಆಗ್ದಿರಂತ ಎಬಿಲಿಟಿ ಇಲ್ದಿರಂತ ಬ್ಯಾಟ್ಸ್ಮನ್ ನಾನು ಅನ್ಕೊಂಡ್ ಕೊಟ್ರು ಇವತ್ತು. ಸೊ 29 ಬಾಲ್ಗೆ 56 ಏನೋ ಹೊಡೆದ್ರು. ಸೊ ಆ ಲೆವೆಲ್ ಕೊಟ್ರು ಏಟ್ನ, ಏನ್ ಕೇಳ್ತೀರಾ. ಸೊ 29 ಬಾಲ್ಗೆ 56 ಹೊಡೆದ್ರು. ಇನ್ನ ಸೂರ್ಯಕುಮಾರ್ ಯಾದವ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣ್ಲಿಲ್ಲ ಇವತ್ತು, ಯಾಕೆಂದ್ರೆ ಅವ್ರ ಬ್ಯಾಟಿಗೆ ಬರ್ತಾನೆ ಇರ್ಲಿಲ್ಲ. ಸೊ ಮೇನ್ ಆಗಿ ಆ ತರ ಕಟ್ಟಾಕಿದ್ ಯಾರಪ್ಪ ಅಂದ್ರೆ ಶ್ರೇಯಸ್ ಶರ್ಮಾ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತ ಆ ಸ್ಪಿನ್ನರ್ ಆಗಿ, ಅದು ವಾಂಕಡೆ ಸ್ಟೇಡಿಯಂ ನಲ್ಲಿ. ಸೊ ಈ ತರ ಕಟ್ಟಾಕ್ತಾರೆ ಅಂದ್ರೆ ಅದಕ್ಕೆ ಅವ್ರ ಬೌಲಿಂಗ್ ಮೆಚ್ಚಲೇಬೇಕು. ಸೊ ಸಖತ್ತಾಗಿ ಕಟ್ಟಾಕಿದ್ರು. ಇನ್ಫ್ಯಾಕ್ಟ್ ಅವ್ರಿಗೆ ಹೊಡೆಯಕ್ಕೆ ಸಿಗ್ತಾನೆ ಇರಲಿಲ್ಲ ಬಾಲು, ಆ ತರ ಕಟ್ಟಾಕಿದ್ರು. ನೆಕ್ಸ್ಟ್ ಒಳ್ಳೆ ಇಂಪ್ಯಾಕ್ಟ್ ನ ಮಾಡಿದ್ದಾರೆ ನಮ್ಮ RCB ಕಡೆಯಿಂದ. ನೆಕ್ಸ್ಟ್ ನಮ್ಮ ತಿಲಕ್ ವರ್ಮನ್ ಬಗ್ಗೆ ಕೇಳಂಗೆ ಇಲ್ಲ ಗುರು. ಸೊ 29 ಬಾಲ್ಗೆ 56 ರನ್ ಹೊಡೆದ್ಬಿಟ್ಟು ಅವರು ಕೂಡ ನಮಗೆ ಬಾಯಿ ಬಡ್ಸಿದ್ರು. ಇನ್ಫ್ಯಾಕ್ಟ್ ನಮ್ಗೆ ಎಲ್ಲಿ ಅಂದ್ರೆ ಹೊಡಿತು ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋರು ಮೊದಲನೇ ಬಾಲಿಂದ ಗುದಿಯಕ್ಕೆ. ಏನ್ ಗುರು ಅವ್ರು ಹೊಡೆದಿದ್ದು 6-4 ಅನ್ಕೊಂಡು ಹೊಡೆದಿದ್ದು 7 ಬಾಲ್ಗೆ 30+ ಇದ್ರು ಗುರು. ಏನ್ ಗುರು ಈ ತರ ಮ್ಯಾಚ್ ಆಡ್ಬಿಟ್ರೆ. ಸೊ ಅಂದ್ರೆ ಬೇರೆ ಮ್ಯಾಚ್ಗಳಲ್ಲಿ ನಮ್ಗೆ ನೋಡಕ್ಕೆ ಇಂಟ್ರೆಸ್ಟ್ ಇರ್ತದೆ. ಮತ್ತೆ ನಾವು ಕೂಡ ಆರಾಮಾಗಿ ನೋಡ್ತಾ ಇರ್ತೀವಿ. ಸಿಂಗಲ್ 2 ಮ್ಯಾಚ್ ಹೋಗೋ ಬದಲು. ಸೊ ಈ ರೀತಿ ಇಬ್ರು ಸೈಡ್ ಇದ್ರೆ ಮ್ಯಾಚು. ಸೊ ನಮಗೂ ಕೂಡ ನೋಡಕ್ಕೆ ಇಂಟ್ರೆಸ್ಟ್ ಇರ್ತದೆ. ಬಟ್ ಆದ್ರೆ ನಮ್ಮ RCB ಮೇಲೆ ಈ ತರ ಬೇರೆ ಈ ತರ ಹೊಡಿತಾರೆ. ಸೊ ನಮಗೂ ನೋಡಕ್ ಕಷ್ಟ ಆಗ್ತಿತ್ತು. ನೋಡಕ್ ಕಷ್ಟ ಏನೋ ಬಾಯಿಗೆ ಬಂದಿದ್ದು. ಸೊ ಇನ್ನೇನೋ ಮ್ಯಾಚ್ ನ ತಕೊಂಡೋಗ್ಬಿಟ್ಟು ಎಲ್ಲ ನಿಲ್ಸ್ಬಿಟ್ರು. ನಾವು ಕನ್ವಿನ್ಸ್ ಆಗಿ ಗೆಲ್ತೀವಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ವಿ. ಸೊ ಇವರು 90ಕ್ಕೆ 4 ವಿಕೆಟ್ ಬಿದ್ದಿದ್ರು. 99ಕ್ಕೆ ಇನ್ಫ್ಯಾಕ್ಟ್ 99ಕ್ಕೆ 4 ವಿಕೆಟ್ ಬಿದ್ದಿರೋ. ಸೊ ಅವಾಗ ನಾವು ಪಕ್ಕ ಗೆದ್ಬಿಡ್ತೀವಿ ಅಂತ ಅನ್ಕೊಂಡಿದ್ವಿ. ಸೊ ಆಮೇಲೆ ಬಂದಂತ ಪಾರ್ಟ್ನರ್ಶಿಪ್ ಏನ್ ಗುರು, 88 ರನ್ ಪಾರ್ಟ್ನರ್ಶಿಪ್, 5ನೇ ವಿಕೆಟ್ಗೆ 188 ರನ್ನು. ಈ ತರ ಪಾರ್ಟ್ನರ್ಶಿಪ್ ಆಡೋದ್ರೆ ಏನ್ ಮಾಡೋದು. ಸೊ ಎಂತ ಏಟ್ಗಳು ಹೊಡಿತಿದ್ದು ಹಾರ್ದಿಕ್ ಪಾಂಡ್ಯ. ಸೊ ನನ್ಗಂತೂ ತಲೆನೇ ಕೆಟ್ಟೋಗಿತ್ತು ಮ್ಯಾಚ್ ನೋಡ್ತಾ ಕೊನೆ ಓವರ್ ಬೇರೆ ಅಂದ್ರೆ ಓವರ್ ಬೇರೆ ಇಲ್ಲ. ಕುರ್ನಾಲ್ ಪಾಂಡ್ಯ ಕೊಡ್ಬೇಕು. ಕುರ್ನಾಲ್ ಪಾಂಡ್ಯಗೆ ಯಾವ ಓವರ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಯಾವ ಓವರ್ ಹಾಕಿದ್ರು ಸರಿ ನಾಯಿಗಳ್ದಂಗ್ ಹೊಡಿತಾರೆ ಇವ್ರು ನೋಡಿದ್ರೆ. ಸೊ ಕೊನೆಯದಾಗಿ ನಮ್ಮ ಇವ್ರನ್ನೆಲ್ಲ ಆಡ್ಸಿ 19ನೇ ಓವರ್ ನಮ್ಮ HL ವುಡ್ ವಿಕೆಟ್ ನ ತೆಗೆದ್ರು ನೋಡಪ್ಪ. ಅವ್ರಿಗೆ ಬರೀ ರನ್ ಕಡಿಮೆ ಮಾಡ್ಕೊಂಡು ಸೊ ವಿಕೆಟ್ ನ ತೆಗೆದ್ರು. ಇನ್ಫ್ಯಾಕ್ಟ್ 2 ರನ್ 3 ರನ್ ಎಷ್ಟು ಕೊಟ್ರು ಅನ್ಸುತ್ತೆ, ಇಲ್ಲ 6 ರನ್ ಏನೋ ಕೊಟ್ರು ಅನ್ಸುತ್ತೆ. 19ನೇ ಓವರ್ 9 ರನ್ ಕೊಟ್ರು. ಇನ್ಫ್ಯಾಕ್ಟ್ 1 6 ಹೋಯ್ತು. 9 ರನ್ ಕೊಟ್ಟು 1 ವಿಕೆಟ್ ನ ತೆಗೆದ್ರು. ಸರ್ ನೆಕ್ಸ್ಟ್ ನಮ್ಮ ಇವ್ರಿಗೆ ಕುರ್ನಾಲ್ ಪಾಂಡ್ಯಂಗೆ 20 ರನ್ ಉಳಿಸಿದ್ರು ಗುರು. 20 ರನ್ ಸದ್ಯಕ್ಕೆ ಯಾರು ನಮ್ಮಂದಿರ ಒಬ್ಬ ಇದ್ದ. ಸೊ ಅವ್ರಿಲ್ಲ ಅವನೊಬ್ಬ ಬಿಗ್ ಹಿಟ್ ಹೊಡೆಯಂತ ಪ್ಲೇಯರ್ ಒಬ್ಬ ಅವನೊಬ್ಬನೇ ಇದ್ದಿದ್ದು. ಸೊ ಸದ್ಯಕ್ಕೆ ಅಂತ ಇಂಪ್ಯಾಕ್ಟ್ ಏನೋ ಮಾಡ್ಲಿಲ್ಲ. ಸೊ 2 ಬಾಲ್ಗೆ 2 ವಿಕೆಟ್ ಕುರ್ನಾಲ್ ಪಾಂಡ್ಯ ಎಗ್ರಿಸ್ಬಿಟ್ಟು ಮ್ಯಾಚ್ ನಮ್ದೇ ಅಂತ ತೋರಿಸ್ಕೊಟ್ಬಿಟ್ರು. ಸೊ ಇನ್ಫ್ಯಾಕ್ಟ್ ಅದಾದ್ಮೇಲೂ ಕೂಡ 1 4 ಹೊಡ್ಕೊಂಡು ಅದ್ರಲ್ಲೂ ಕೂಡ ಮತ್ತೆ ನಮ್ ಬಾಯಿಗೆ ಬಡ್ಸಿದ್ರು. ಕೊನೆಯದಾಗಿ ನಮ್ಮಂದಿರ ವಿಕೆಟ್ ಎತ್ತಿದಂಗೆ 8 ಬಾಲ್ಗೆ ಸೊ ಮ್ಯಾಚ್ ನಮ್ದೇ ಅಂತ ಫಿಕ್ಸ್ ಆಗೋಯ್ತು. ನಾವು ಕೂಡ ನೆಮ್ಮದಿಯಿಂದ ಇರಂಗಾಯ್ತು. ಸೊ ಈ ತರ ಮ್ಯಾಚು ಏನ್ ಸಕ್ಕದಾಗಿತ್ತು ಗುರು. ಸೊ ಒಟ್ನಲ್ಲಿ ಸಕ್ಕದಾಗಿತ್ತು ಮ್ಯಾಚು. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಜೊತೆಗೆ ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದು ಕೂಡ ಇಷ್ಟ ಆಯ್ತು. ಸೊ ಕನ್ವಿನ್ಸಿಂಗ್ ಆಗಿ 1 ಸೈಡೆಡ್ ಮ್ಯಾಚ್ ಹೋಗೋದಕ್ಕಿಂತ ಸೊ ಈ ರೀತಿ ಕ್ಲೋಸ್ ಮ್ಯಾಚ್ ಆಗಿ ಗೆದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ನೋಡಕ್ಕೆ ಇಷ್ಟ. ಬಟ್ ನಮ್ಮ RCB ಕಡೆಯಿಂದ ನೋಡೋದಿದ್ರೆ ಸೊ ಇನ್ನ ಬೇಗನೆ ಗೆಲ್ಬೇಕಿತ್ತು. ಇನ್ನ ರನ್ ರೇಟ್ ನ ಇಂಪ್ರೂವ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಿರ್ಬೇಕು. ಸೊ ಈ ಸಲ ನಾವು ಯಾರ್ದೇ 1% ಚಾನ್ಸು, 5% ಚಾನ್ಸು, ಸೊ ಈ ತರ ನಾವು ನಂಬ್ಕೊಳ್ದೆ ಸೊ ನಮ್ಮ ಮೇಲೆ ನಾವು ಬಿಲೀವ್ನ ಇಟ್ಕೊಂಡು ನಾವು ಸೊ ಈ ಸಲ ಕಪ್ ಹೊಡಿಬೇಕು ಅಂತ ಹೇಳ್ತಾ, ಸೊ ಇಂಥ ಮ್ಯಾಚ್ಗಳನ್ನ ನೀವು ನೋಡಿರ್ತೀರಾ. ಸೊ ಸಕ್ಕದಾಗಿರುತ್ತೆ ಮ್ಯಾಚು. ಸೊ ಹೇಗಿತ್ತು ಈ ಮ್ಯಾಚ್ ನ ನೋಡಿ ಅಂತ ನಿಮ್ಗೆ ಹೇಗಿತ್ತು ಈ ಮ್ಯಾಚ್ ನ ನೋಡಿ ಅಂತ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಸಿಗಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಗೈಸ್. ಸಾಕಾಗಿತ್ತು ಮಾತ್ರ ಮ್ಯಾಚು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಇದೇ ರೀತಿ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ.
ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಸೊ RCB ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನ ಬೇರೆ ಬೇರೆ ಮ್ಯಾಚ್ ಗಳಿಗೂ ಕೂಡ ವಿಡಿಯೋ ಮಾಡ್ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಂಥ ಮ್ಯಾಚ್ ಗಳನ್ನ ನೀವು ನೋಡಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಗೈಸ್. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ RCB.